ಅಪ್ಪ, ಅದು ನೀವೆಲ್ರೂ ಹೊರಟಿರಿ, ನಾನು ಆಮೇಲೆ ಬರ್ತೀನಿ. ಯಾಕೋ? ಅದು ನಂಗೆ ಸ್ವಲ್ಪ ಕೆಲಸ ಇದೆ. ಏನ್ ಕೆಲ್ಸ? ಅದು ಅದು ಇದು ನನ್ನ ಮಗ ಮಾಧವ ಕೊಡ್ಸಿದ್ದು. ನಾನು ಬೇಡ ಅಂದ್ರು ಅಪ್ಪ ನಾನು ಪ್ರೀತಿಯಿಂದ ಕೊಡಿಸ್ತಾ ಇರೋದು ತಗೊಳ್ಳಿಯಿಂದ. ನಾನು ಬೇಡ ಅಂತ ಅನ್ಬಿಟ್ರೆ ಅಂತ ಮೊದಲೇ ಬಿಲ್ ಮಾಡಿಸಿಟ್ಟಿದ್ದ. ಅಂದ್ರೆ ಅವನ ಮನಸ್ಸಿನಲ್ಲಿ ಅಪ್ಪನ ಬಗ್ಗೆ ಅದೆಷ್ಟು ಪ್ರೀತಿ ಇರ್ಬೋದು. ಅಪ್ಪ, ಮಾಧವ ಬಾ. ನೀನ್ ಕೊಡ್ಸಿದ ಪಂಚೆ ಶರ್ಟ್ನ ನೋಡ್ತಾ ಇದ್ದೆ ಕಣು. ಅಂದ್ರೆ ನಿಮ್ಗಿದು ಇಷ್ಟ ಆಯ್ತಾಪ್ಪ? ಕೇಳ್ತೀಯಲ್ಲೋ, ತುಂಬಾ ಇಷ್ಟ ಆಯ್ತು ಕಣ. ಅಲ್ಲ ಕಣೋ ಮಾಧವ, ಇಷ್ಟೆಲ್ಲ ದುಬಾರಿ ಬಟ್ಟೆ ನನಗೆ ಯಾಕೋ ಕೊಡಿಸ್ತೀಯ ನೀನು? ನನಗಿಷ್ಟ ಆಗಲ್ಲ ಕಣೋ, ಬೇಡ. ಮದುವೆ ಆಗ್ತಾ ಇದೆಯಾ, ಸಂಸಾರ ಕಟ್ಕೋತಾ ಇದೆಯಾ, ಮುಂದೆ ತುಂಬಾ ಖರ್ಚಿರುತ್ತೆ ಮಾಧವ. ದುಡ್ಡನ್ನ ಶೇಖರಿಸು, ಆಯ್ತಾ? ಮದ್ವೆಗೆ ಅಂತ ಇದನ್ನ ನೀನು ಕೊಡಿಸಿದ್ಯಲ್ಲ, ನಾನು ಇದನ್ನೇ ಹಾಕೋತೀನಿ. ನನ್ನ ಮಗ ಕೊಡಿಸಿದ್ದು ಅಂತ ಹೆಮ್ಮೆಯಿಂದ ಹಾಕೋತೀನಿ. ಅಪ್ಪ, ಅದು ಏನೋ? ನಿಜ ಹೇಳ್ಬೇಕು ಅಂದ್ರೆ ಈ ಪಂಚೆ ಶರ್ಟ್ ತಗೊಂಡಿದ್ ನಾನಲ್ಲಪ್ಪ. ಅಯ್ಯೋ ಅಣ್ಣ, ನಾನ್ ಕೊಡ್ಸಿದಂತ ಹೇಳ್ಬೇಡ್ವೋ. ಮತ್ತೆ ಅದು ವಲ್ಲಭ ನಿಮಗೋಸ್ಕರ ಈ ಪಂಚೆ ಶರ್ಟ್ ತಗೊಂಡ. ಅವನ್ ದುಡ್ದಿರೋ ದುಡ್ಡಲ್ಲಿ ತಗೊಂಡಪ್ಪ. ಅಪ್ಪ, ನೀನೇನು ಹೇಳ್ಬೇಡ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಅಂದ್ರೆ ನೀವಿದನ್ನ ನನ್ನ ಮದ್ವೆಗೆ ಹಾಕೊಳ್ಳಲ್ವಾಪ? ನಿನ್ ಮದುವೆಲಿ ಯಾವ ಬಟ್ಟೆ ಹಾಕೋಬೇಕು ಅಂತ ನಂಗೆ ಗೊತ್ತಿದೆ ಮಾಧವ. ನಾನು ಬಟ್ಟೆನೆ ತಗೋಬಾರ್ದು ಅಂತಿದ್ದೆ, ನೀನ್ ಕೊಡಿಸ್ತೆ ಅಂತ ತಗೊಂಡೆ. ಆದ್ರೆ ಇದು, ನೀನು ಹೋಗಿ ಮಲ್ಕೊ ಮಾಧವ. ಮಾಧವ, ನಿನಗೆ ಹೇಳ್ತಾ ಇರೋದು, ಹೋಗಿ ಮಲ್ಕೋ. ಇದಕ್ಕೆ ಅಣ್ಣ ನನ್ನ ಅಪ್ಪಂಗೆ ಹೇಳ್ಬೇಡ ಅಂತಂದಿದ್ದು. ನೀನ್ ಕೊಟ್ಟಿದಂತ ಅವರದನ್ನ ಖುಷಿಯಿಂದ ಹಾಕೋತಿದ್ರು. ಈಗ ನಾನ್ ಕೊಟ್ಟಿದಂತ ಗೊತ್ತಾಯ್ತಲ್ಲ, ಇದನ್ನ ಮುಟ್ಟೋದು ಇಲ್ಲ. ಮೀನಾ, ಅತ್ತೆ, ಏನಾಯ್ತೆ? ಯಾಕೆ ನನ್ ಮುದ್ದು ಸೊಸೆ ಇಲ್ಲಿ ಸಪ್ಪ ಕೂತಿದ್ದಾಳಲ್ಲ? ಏನಿಲ್ಲ ಅತ್ತೆ, ಹಾಗೆ ಸುಮ್ನೆ ಕೂತಿದ್ದೆ. ಮೀನಾ, ನೀನ್ ಏನಿಲ್ಲ ಅಂದ್ರೆ ನಾನು ನಂಬಿಡ್ತೀನಾ? ಇಲ್ಲ ನೋಡು, ನಿನ್ ಕಣ್ಣುಗಳೇ ಹೇಳ್ತಾ ಇದೆ ಏನೋ ಬೇಜಾರಾಗಿದೆ ಅಂತ. ಏನ್? ಓಹೋ, ಆ ಕೇಶವ ನಿನ್ ಜೊತೆ ಮತ್ತೆ ಜಗಳ ಮಾಡಿದ್ನಾ? ಅಯ್ಯೋ ಇಲ್ಲ ಅತ್ತೆ. ಮತ್ತೇನಾಯ್ತೆ? ಅತ್ತೆ, ಈ ಅರೇಂಜ್ ಮ್ಯಾರೇಜ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹುಡುಗಿನ್ ನೋಡೋದಿಕ್ಕೆ,
ಹುಡುಗನ್ ಮನೆಯವರು ಬರ್ತಾರೆ, ತಾಂಬೂಲ ಬದಲಾಯಿಸ್ಕೊಂತಾರೆ, ಮದ್ವೆ ಮಾತುಕತೆ ಮಾಡ್ತಾರೆ, ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರೆ, ಎಂಗೇಜ್ಮೆಂಟು, ಸೀರೆ ತಗೊಳಕ್ ಹೋಗೋದು, ಎಷ್ಟು ಸಂಭ್ರಮ. ಮನೇಲಿ ಎಲ್ರು ಗಲಗಲ ಅಂತಿರ್ತಾರೆ. ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತೆ. ಇದೆಲ್ಲ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅತ್ತೆ. ನನಗೆ ಕೇಶವನ್ನ ಮದ್ವೆ ಆಗಿರೋದಕ್ಕೆ ಇಷ್ಟು ಬೇಜಾರಿಲ್ಲ. ಆದ್ರೆ ನಾನು ಕೇಶವ ಓಡೋಗಿ ಮದ್ವೆ ಆಗಿದ್ದು. ಹಾಗಾಗಿ ಈ ಶಾಸ್ತ್ರ, ಸಂಪ್ರದಾಯ, ಈ ಫೋಟೋ ಶೂಟು ಇದೆಲ್ಲ ಆಗ್ಲಿಲ್ವಲ್ಲ ಅಂತ ಬೇಜಾರಿದೆ. ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅತ್ತೆ. ಅತ್ತೆ, ನಿಮ್ಗೊಂದಿನ ನಾನು ಒಂದ್ ಹೇಳಿದೆ, ನೆನ್ಪಿದ್ಯಾ? ನಾನು ಕೇಶವ ಒಂದ್ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಅಂತ. ಈಗ ನೋಡಿ, ಭಾವ ಮತ್ತೆ ಪ್ರಿಯಾ ಅವರು ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋತಿದ್ದಾರೆ. ಅದೆಲ್ಲ ನೋಡ್ತಿದ್ರೆ ನನ್ನ ಕೇಶವನ್ ಮದ್ವೆನೂ ಯಾಕೆ ಈಗೆಲ್ಲ ಆಗ್ಲಿಲ್ಲ ಅಂತ ಬೇಜಾರಾಗ್ತಿತ್ತು ಅಷ್ಟೇ. ಅಷ್ಟೇನಾ? ಅಯ್ಯೋ ದಡ್ಡಿ, ಅದಕ್ಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ನಾಳೆ ಹೇಗೂ ನಮ್ ಮಾಧವ ಪ್ರಿಯೊಂದು ಫೋಟೋ ತೆಗಿಯಕ್ಕೆ ಅದೆಂತದು ಕ್ಯಾಮ್ರಾಮನ್ ಬರ್ತಾರಲ್ಲ, ಅವ್ರಿಗೆ ಹೇಳಿ ನಿನಗೂ ಕೇಶವನ್ಗೂ ಒಂದ್ ಫೋಟೋ ತೆಗ್ಸಿದ್ರೆ ಆಯ್ತು, ನಿನ್ನ ಆಸೆನೂ ಈಡೇರುತ್ತೆ. ಅಯ್ಯೋ ಬೇಡ ಅತ್ತೆ, ಇದೆಲ್ಲ ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ಏನಾಗ್ಬಿಡುತ್ತೆ? ಯಾಕೆ ಮದ್ವೆ ಆಗಿರೋರ್ ಫೋಟೋ ತೆಗೆಸ್ಕೋಬಾರ್ದಾ? ಹಾಗಲ್ಲ ಅತ್ತೆ, ಭಾವನ್ ಮದ್ವೆ ಇದೆ, ಅದಕ್ಕೆ ಅವರು ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದಾರೆ. ಇದ್ರ ಮಧ್ಯೆ ನಾನು ಕೇಶವ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಆಮೇಲೆ ಭಾವ ಮತ್ತೆ ಪ್ರಿಯವ್ರು ಏನಾದ್ರು ಅನ್ಕೊಳಲ್ವಾ? ಒಂಥರ ಆಗುತ್ತೆ. ಬೇಡ ಅತ್ತೆ. ಏನಾಗತ್ತೆ? ಏನೂ ಆಗಲ್ಲ. ಇನ್ನು ನಮ್ ಮಾಧವ ಖುಷಿ ಪಡ್ತಾನೆ. ಅವ್ನ್ ಹಾಗೆಲ್ಲ ಮುಖ ಮುರಿಯೋ ಹುಡುಗ ಅಲ್ಲ ಕಣೆ. ಇನ್ನು ಪ್ರಿಯಾನು ಒಳ್ಳೆ ಹುಡುಗಿ, ಅವಳು ಬೇಜಾರ್ ಮಾಡ್ಕೊಳ್ಳಲ್ಲ. ನಾಳೆ ಮಾಧವ ಪ್ರಿಯ ಫೋಟೋ ತೆಗೆಸ್ಕೊಳ್ಳುವಾಗ ನೀನು ಕೇಶವನು ಫೋಟೋ ತೆಗೆಸ್ಕೊಳ್ಳಿ. ಹೌದು, ನಾನು ಈಗ್ಲೇ ಹೋಗಿ ಈ ವಿಷಯ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ಅಯ್ಯೋ ಅತ್ತೆ ಅತ್ತೆ, ಏನೇ? ನಿಮ್ಗೆ ಹೇಳ ನಾನು ದೊಡ್ಡ ತಪ್ಪು ಮಾಡ್ದೆ. ಯಾಕೆ? ಮಾವನ್ ಮೊದ್ಲೇ ಈ ಫೋಟೋ ಶೂಟ್ ಇಷ್ಟ ಇಲ್ಲ, ಅದ್ರ ಮಧ್ಯೆ ಹೇಗೋ ಒಪ್ಕೊಂಡಿದ್ದಾರೆ. ಆಮೇಲೆ ನಾನು ಕೇಶವನು ಫೋಟೋ ಶೂಟ್ ಮಾಡಿಸ್ಕೋತೀವಿ ಅಂದ್ರೆ ಅಷ್ಟೇ ಕತೆ. ಏನಾಗತ್ತೆ? ಅವ್ರು ಏನು ಹೇಳಲ್ಲ, ನೋಡ್ತಾ ಇರು, ಅವರು ಒಪ್ಕೋತಾರೆ. ಬೇಡ ಬಿಡಿ ಅತ್ತೆ. ಹೇಯ್, ಸಾಕು, ಸುಮ್ನೆ ಇರೆ. ಏನು ಆಗಲ್ಲ. ನಿಮ್ಮತ್ತೆ ನಾನು ಹೇಳ್ತಾ ಇದ್ದೀನಿ, ನನ್ ಮಾತುಗೊಂಚೂರು ಮರ್ಯಾದೆನೇ ಇಲ್ಲ ನಿನ್ನ ಹತ್ರ. ಅತ್ತೆ, ಮತ್ತೇನೇ ನಿಂದು? ಅತ್ತೆ, ಭಾವ ಮತ್ತೆ ಪ್ರಿಯಾ ಅವ್ರ ಜೊತೆ ನಾನು ಕೇಶವನು ಫೋಟೋ ಶೂಟ್ ಮಾಡಿಸ್ಕೋತೀವಿ. ಅದ್ರ ಜೊತೆ ವಲ್ಲಭ ಅಮೂಲ್ಯನು ಜೊತೆಗಿರ್ಲಿ ಅಲ್ವಾ? ಅವ್ರದ್ದು ಫೋಟೋ ಶೂಟ್ ಮಾಡ್ಸೋಣವಾ? ಚೆನ್ನಾಗಿರುತ್ತಲ್ವಾ ಅತ್ತೆ? ಅಯ್ಯೋ ಹೌದಲ್ವಾ? ನನಗಿದ್ ಹೊಳಿಲೇ ಇಲ್ಲ ನೋಡು. ಮುದ್ದು ಕಣೆ ನೀನು, ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀಯ. ನನ್ ಬಂಗಾರಿ. ಸರಿ, ಅವನು ಕರ್ಕೊಂಡೋಗಿ ಫೋಟೋ ತೆಗ್ಸೋಣ. ನಾನು ಈಗ್ಲೇ ಹೋಗಿ ಈ ವಿಷಯ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ, ಸರಿನಾ? ಇದೊಂದು ಮಾಡೋಣ. ಕ್ಯಾಂಡಿಡ್ ಆಗಿದೆ. ಈ ಮೀನಾ ಎಲ್ಲೇ? ಪ್ರಿಯಾ ರೆಡಿ ಆದ್ಲೇನೆ? ಹಾ ಅತ್ತೆ, ರೆಡಿ ಆಗಿದ್ದಾರೆ. ರಕ್ಷಾ ಕರ್ಕೊಂಡ್ ಬರ್ತಿದ್ದಾಳೆ. ರಾಮ, ಇನ್ನು ಎಷ್ಟೊತ್ತೋ ಏನೋ. ಅಣ್ಣ ಅದಕ್ಕೇನೆ ರೆಡಿ ಆಗಿದ್ದಾರೆ ಅಂದ್ಮೇಲೆ ಮಾಧವಣ್ಣ ಬರೀ ಶರ್ಟು ಪ್ಯಾಂಟ್ ಹಾಕೋಬೇಕು, ಇನ್ನೂ ರೆಡಿ ಆಗಿಲ್ವಾ? ನೋಡು. ಕೇಶವಣ್ಣ, ಮಾಧವಣ್ಣಂಗೆ ನಾವು ನಿನ್ನೆ ಬಟ್ಟೆ ಸೆಲೆಕ್ಟ್ ಮಾಡಿದ್ದೆ ಒಂದು, ಅವನ್ ಹಾಕೊಂಡ್ಬರ್ತಿರೋದೇ ಒಂದು. ಏನ್ ನಡೀತಾ ಇದೆ ಇದು? ಫ್ಯಾಮಿಲಿ ಅಂದ್ರೆ ಇದು ಸೂಪರ್ ಫ್ಯಾಮಿಲಿ. ಆಹಾ, ನಮ್ಮಮ್ಮ ವಲ್ಲಭ ಯಾವಾಗ್ಲೂ ಹೀಗೆ ಇದ್ಬಿಟ್ರೆ. ಗಿರ್ಜಾ, ಬೇಗ ಹತ್ತಿ. ಮಾಧವ, ಪ್ರಿಯಾ ಹೋದ್ಲಾ?
ಕ್ಷೇಮವಾಗಿ ಹೋಗ್ತಾಳೆ ತಾನೆ? ಹಾಪ ಅವ್ರು ಹೋಗ್ತಿರೋ ಆಟೋದವ್ರಿಗೆ ನೀವು ಪರಿಚಯ ಅಂತೆ, ಅದಕ್ಕೆ ಹುಷಾರಾಗಿ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರಿ, ಬೇಗ ಬೇಗ ಹತ್ತಿ. ಅಪ್ಪ ಅದು ನೀವೆಲ್ರೂ ಹೊರಟಿರಿ, ನಾನು ಆಮೇಲೆ ಬರ್ತೀನಿ. ಯಾಕೋ? ಅದು ನಂಗೆ ಸ್ವಲ್ಪ ಕೆಲಸ ಇದೆ. ಏನ್ ಕೆಲ್ಸ? ಅದು ಅದು ಮಾಧವಣ್ಣ, ಏನ್ ಕೆಲ್ಸನೋ? ಆಫೀಸ್ಗೆ ಇವತ್ತು ರಜಾ ಹಾಕಿದ್ಯಾ ತಾನೆ, ಮತ್ತೇನ್ ಕೆಲ್ಸ? ಈ ಮಾಧವ, ಏನು ವಿಷಯ? ಏನಾದ್ರೂ ಸಮಸ್ಯೆನಾ? ಅದೇನಿದ್ರು ಹೇಳ್ ಮಾಧವ. ಅಣ್ಣ, ನಿನಗೆ ಏನು ಹೇಳ್ದೆ ನಿಂತಿದ್ರೆ ನಮ್ಗೆಲ್ಲ ಟೆನ್ಷನ್ ಆಗುತ್ತೆ. ಅದೇನು ಅಂತ ಹೇಳು. ಅದು ಆಗ್ಲೇ ಫೋಟೋಗ್ರಾಫರು ನಿಮ್ ಹುಡುಗಿಗೆ ಏನಾದ್ರು ಗಿಫ್ಟ್ ಕೊಡೋದಿದ್ರೆ ಕೊಡಿ ಅಂತಂದ್ರು. ಬಟ್ ನಾನೇನು ಗಿಫ್ಟ್ ತಂದಿರ್ಲಿಲ್ವಲ್ಲ ಪ್ರಿಯಾ ಅವ್ರಿಗೆ, ಅದಕ್ಕೆ ಗಿಲ್ಟ್ ಆಯ್ತು. ಈಗ ಅವ್ರಿಗೇನಾದ್ರೂ ಗಿಫ್ಟ್ ತಗೋಬೇಕು ಅನ್ನಿಸ್ತಾ ಇದೆ. ನಾನು ತಗೊಂಡ್ ಮನೆಗೆ ಬರ್ತೀನಿ, ನೀವೆಲ್ಲ ಹೋಗಿರಿ. ಆಹಾ ಬಾವ, ಎಷ್ಟು ಒಳ್ಳೆ ಗಂಡ ಆಗ್ತೀರಾ ಗೊತ್ತಾ ನೀವು. ಪ್ರಿಯಾ ಅವ್ರಂತೂ ಲಕ್ಕಿ ಬಿಡಿ. ಈ ಕೇಶವ ನೋಡು, ಬಾವ ಮದ್ವೆಗ್ ಮುಂಚೆನೆ ಮದ್ವೆ ಆಗೋ ಹುಡ್ಗಿಗೆ ಗಿಫ್ಟ್ ಕೊಡಿಸ್ತಾ ಇದಾರೆ. ನೀನು ಇದ್ಯಾ, ನನ್ಗೇನಾದ್ರೂ ಒಂದಾದ್ರೂ ಕೊಡ್ಸಿದ್ಯೇನೋ? ಏಯ್, ಪರ್ಸ್ ಕೊಡ್ಸಿದ್ನಲ್ಲ ನಿಂಗೆ. ಏನು ಪರ್ಸನ ಕೊಡ್ಸಿದ್ಯಾ? ಯಾವಾಗ್ಲೂ ಪರ್ಸ್ ಕೊಡ್ಸಿದ್ ನೀನು? ಅದು ಅದು ಮೀನಾನಾಥ ಆಗಿದ್ದಾಗ. ಮೀನಾನಾಥ ಅಂದ್ರೆ ಅದೇ ನಮ್ಮ ಅಂಗಡಿಗೆ ತೆಂಗಿನಕಾಯಿ ಸಪ್ಲೈ ಮಾಡ್ತಾರಲ್ಲ ಅವರು. ಅಯ್ಯೋ ಅತ್ತೆ, ಅದೊಂದೇ ಗಿಫ್ಟ್ ಅತ್ತೆ, ಅದು ಒಂದ್ ದೊಡ್ಡ ಕತೆ ಬಿಡಿ. ಏ ಮೀನಾ, ನಾನೇ ನಿನಗೆ ದೊಡ್ಡ ಗಿಫ್ಟ್ ಅಲ್ವಾ? ನನಗಿಂತ ದೊಡ್ಡ ಗಿಫ್ಟ್ ಬೇಕಾ ನಿಂಗೆ? ಅಯ್ಯೋ, ನಿಮ್ ಜಗಳ ನಿಲ್ಸಿ. ಮಾಧವಣ್ಣ, ನಿಮ್ ಹುಡುಗಿಗೆ ಏನ್ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ಯಾ? ಬಾವ, ಅವ್ರಿಗೇನಾರು ಇಷ್ಟ ಆಗೋ ತರ ಕೊಡಿ ಬಾವ, ಖುಷಿ ಪಡ್ತಾರೆ. ಹೌದು ಕಣೋ ಮಾಧವ, ಅವಳಿಗೆ 1 ಡಜನ್ ಹಸಿರು ಗಾಜಿನ ಬಳೆ ಕೊಡಿಸ್ಬಿಡು. ಆ ಬಳೆ ನೋಡಿದಾಗ ಹೆಣ್ಮಕ್ಳಿಗಾಗೋ ಖುಷಿ ಅಷ್ಟಿಷ್ಟಲ್ಲ. ಅದು ನಾನ್ ಪ್ರಿಯಾಗೆ ಗೆಜ್ಜೆ ಗಿಫ್ಟ್ ಮಾಡ್ಬೇಕು ಅಂತಿದ್ದೀನಿ. ಜಲ್ ಜಲ್ ಜಲ್. ಅಣ್ಣ, ಅದಕ್ಕೆ ಗಿಫ್ಟ್ ಏನ್ ತಗೋಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ಯಾ? ಬಾವ, ಗೆಜ್ಜೆನೆ ತಗೊಳ್ಳಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಪ್ಪ, ನಾನು ಪ್ರಿಯಾಗೆ ಗಿಫ್ಟ್ ತಗೊಳೋದಕ್ಕೆ ಹೋಗ್ಬೋದಾ? ನೀನ್ ಮದ್ವೆ ಆಗೋ ಹುಡುಗಿಗೆ ಉಡುಗೊರೆ ಕೊಡಕ್ಕೆ ನನನ್ ಕೇಳ್ಬೇಕೇನು? ಹೋಗು, ಹುಷಾರು, ಬೇಗ ಬಂದ್ಬಿಡು. ಆಯ್ತಪ್ಪ. ಬೇಗ ಹತ್ತಿ ಎಲ್ಲಾರು.